ವಿರೋಧ ಪಕ್ಷದಲ್ಲಿ ಇದ್ದವರಿಗೆ ಪ್ರೇಮ ಪತ್ರ ಜಾಸ್ತಿ ಬರ್ತಾ ಇದೆ, ಲವ್ ಲೆಟರ್ಸ್ ಜಾಸ್ತಿ ಬರ್ತಾ ಇದೆ. ಸಿಬಿಐ, ಐಟಿ, ಇಡಿಯಿಂದ ದಿನಾ ಪತ್ರಗಳು ಬರ್ತಾ ಇದೆ. ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರುತ್ತದೆ. ಸಿಬಿಐ, ಐಟಿ, ಇಡಿ ಬಿಜೆಪಿಯ ಮುಂಚೂಣಿ ಘಟಕಗಳಾಗಿದೆ. ಕಳೆದ ಬಾರಿ ಐಟಿ ವಿಭಾಗವನ್ನ ನಮ್ಮ 135 ಕೋಟಿ ಕಸಿದುಕೊಂಡ್ರು. ಈ ಬಾರಿ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಿ ನೋಟಿಸ್ ಇಶ್ಯೂ ಮಾಡಿದ್ದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಬಹಳಷ್ಟು ಒಂದು ಸನ್ನಿವೇಶದಲ್ಲಿ ವಿರೋಧ ಪಕ್ಷದಲ್ಲಿರೋರಿಗೆ ಈ ನೋಟಿಸಸ್ ಅಥವಾ ಪ್ರೇಮ ಪತ್ರಗಳು ಬಹಳ ಬರ್ತಾ ಇರ್ತದೆ. ಎಸ್ಪೆಷಲಿ ವಿರೋಧ ಪಕ್ಷದವರಿಗೆ ಇರ್ಲಾರ್ದ ಪ್ರೀತಿ ಬಿಜೆಪಿಯ ಹೊಸ ಫ್ರಂಟಲ್ ಆರ್ಗನೈಸೇಷನ್ಸ್ ಅಂದರೆ ಮುಂಚೂಣಿ ಘಟಕಗಳು ಏನಿವೆ, ಸಿಬಿಐ, ಸಿಐಡಿ, ಐಟಿ, ಇಡಿ ಇವೆಲ್ಲ ಬಿಜೆಪಿಯವರ ಮುಂಚೂಣಿ ಘಟಕಗಳು, ಫ್ರಂಟಲ್ ಆರ್ಗನೈಸೇಷನ್ಸ್. ಅವರಿಂದ ದಿನ ಈಗ ಪ್ರೇಮ ಪತ್ರಗಳು ಬರ್ತಾ ಇದೆ. ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಹೋದ ಬಾರಿ ಐಟಿ ಡಿಪಾರ್ಟ್ಮೆಂಟ್ ಅವರು ಬಲವಂತವಾಗಿ ನಮ್ಮ 135 ಕೋಟಿ ರೂಪಾಯಿಯನ್ನ ಕಸ್ಕೊಂಡು ಮತ್ತೆ ನಮ್ಮ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿ ನಿನ್ನೆ ನಮಗೆ 1823.08 ಕೋಟಿ ರೂಪಾಯಿಯ ಹೊಸ ನೋಟಿಸನ್ನು ಐಟಿ ಅವರು ಕೊಟ್ಟಿದ್ದಾರೆ. ಇದು 8 ವರ್ಷದ 8 ವರ್ಷದ ಡಿಮಾಂಡ್ ನೋಟಿಸನ್ನು ಕೊಟ್ಟಿರೋದು. 93-94 ನೋಡಿ, ಗಮನಿಸ್ಬೇಕು. 93-94 53.9 ಕೋಟಿ, 2016-17 ಅಂದಾಜು 182 ಕೋಟಿ, 2017-18 178 ಕೋಟಿ ಅಂದಾಜು, 2018-19 918 ಅಂದಾಜು ಕೋಟಿ, ಮತ್ತು 2019-20 490 ಅಂದಾಜು ಕೋಟಿ ರೂಪಾಯಿಯನ್ನು ನಮಗೆ ಡಿಮಾಂಡನ್ನು ರೇಸ್ ಮಾಡಿದ್ದಾರೆ. ಒಟ್ಟಾರೆ ನಮಗೆ ಮಾಡಿರೋದು 1283 crores.